ಮತದಾರ ವೃಂದಗಳಲ್ಲಿ ಭಕ್ತಿಪೂರ್ವಕವಾದಂತಹ ತಾಯಿಗೆ ನಮನಗಳನ್ನು ಸಲ್ಲಿಸುತ್ತಾ ಚಾಮುಂಡಿ ನಗರದಲ್ಲಿ ಇವತ್ತು ನಾವು ನಮ್ಮ ಸಂಸ್ಥೆಯ ವತಿಯಿಂದ 66ನೇ ವಾರದ ಹೃದಯ ರಕ್ಷಕ ಜೀವರಕ್ಷಕ ಸಂಜೀವಿನಿ ಲಡ್ಡು ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಸಂಕಲ್ಪದಡಿಯಲ್ಲಿ ಏನು ಕಳೆದ ಹಲವಾರು ವರ್ಷಗಳಿಂದ ಯಶಸ್ವಿಯಾಗಿ ಪ್ರತಿ ಗುರುವಾರ ಉಚಿತವಾಗಿ ಯಾವುದೇ ರೀತಿಯಾದಂಥ ಫಲಾಪೇಕ್ಷತೆಗಳಿಲ್ಲದೆ ಯಾವುದಾದ್ರೂ ಒಂದು ಜೀವವನ್ನು ಉಳಿಲಿ ಅನ್ನೋ ಒಂದು ಸಂಕಲ್ಪದಡಿಯಲ್ಲಿ ಈ ಒಂದು ನಮ್ಮ ಆಹಾರದಲ್ಲಿ ಆರೋಗ್ಯವಿದೆ ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಪ್ರತಿ ಗುರುವಾರ ಇವತ್ತು 66ನೇ ವಾರ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಚಾಮುಂಡಿ ನಗರ 5th ಬ್ಲಾಕ್ ರಾಜಾಜಿನಗರದಲ್ಲಿ ಈ ಒಂದು ಸಾರ್ವಜನಿಕ ಎಲ್ಲ ನನ್ನ ಅಕ್ಕಂದಿರಿಗೆ ತಾಯಂದಿರಿಗೆ ಹಾಗೂ ಈ ಭಾಗದ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಸಹ ಬಂದಿದ್ದಾರೆ. ನಮಗೆಲ್ಲರಿಗೂ ಹೃದಯಪೂರ್ವಕವಾದ ಸುಸ್ವಾಗತವನ್ನು ಕೋರುತ್ತಾ ಜೋರಾದ ಚಪ್ಪಾಳೆ ಅಂತಕ್ಕಂಥ ಸ್ವಾಗತವನ್ನು ಕೋರುವೆ. ಈ ಏನು ಈ ಲಡ್ಡು ಏನು ಪೂಜೆ ಮಾಡ್ತಾರೆ, ಲಡ್ಡು ಹಂಚ್ತಾರೆ, ಈಗ ಸಾಮಾನ್ಯವಾಗಿ ಮಾತಾಡುವ ಈ ನಿಮಗೆಲ್ಲ ಈ ಲಡ್ಡು ಬಗ್ಗೆ ಏನಾದ್ರು ತಿಳ್ಕೊಂಡಿದ್ದೀರಾ? ಗೊತ್ತಾ ವಿಷಯ? ಚಿಲುಮೆ ಅನ್ನೋ ಸಂಸ್ಥೆ ಬಗ್ಗೆ ಈಗ ನೀವು ಅಕ್ಕಂದಿರು ಅಣ್ಣಂದಿರೆಲ್ಲ ಬಂದಿದ್ದೀರಾ. ನಮ್ಮ ಸಂಸ್ಥೆ ಕಳೆದ 1.5 ವರ್ಷದಿಂದ ಒಂದಲ್ಲ ಒಂದು ಆಕ್ಟಿವಿಟೀಸ್ನ ನಮ್ಮ ರಾಜಾಜಿನಗರ ಸುತ್ತಮುತ್ತ ಹಲವಾರು ಈಗ ಏನು ಸಂಜೀವಿ ಲಡ್ಡು ಇರ್ಬೋದು, ತಾಯಂದಿರ ದಿನಾಚರಣೆ ಇರ್ಬೋದು, ಮತ್ತು ಮಹಿಳಾ ದಿನಾಚರಣೆ ಇರ್ಬೋದು, ಅದೇ ರೀತಿಯಾಗಿ ಜನಸೇವಾ ಕಾರ್ಯಕ್ರಮ ಇರ್ಬೋದು, ಕ್ಯಾಲೆಂಡರ್ ವಿತರಣೆ, ಎಳ್ಳುವೆಲ್ಲ ಯಾವುದಾದ್ರು ನಿಮಗೆ ಚಿಲುಮೆ ಅನ್ನೋ ಒಂದು ಸಂಸ್ಥೆ ವಿಚಾರ ಬಂದಿದೆಯಾ, ಗೊತ್ತಿದೆಯಾ? ಅಥವಾ ಸುಮ್ಮನೆ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಮಾತ್ರ ಗೊತ್ತಿದೆಯಾ? ನಾವು ಪ್ರತಿ ಗುರುವಾರ ಯಾವುದಾದ್ರು ದೇವಸ್ಥಾನ, ಉದ್ಯಾನವನ ಒಂದೇ ಸ್ಥಳದಲ್ಲಿ ಮಾಡಲ್ಲ. ಯಾವುದಾದ್ರು ಉದ್ಯಾನವನ ಅಥವಾ ದೇವಸ್ಥಾನಗಳಲ್ಲಿ ಎಲ್ಲಿ ಸಾರ್ವಜನಿಕರು ಬೆಳಗ್ಗೆ ಎದ್ದು ಎಕ್ಸಸೈಸು ವ್ಯಾಯಾಮ ಮಾಡ್ತಾರೆ ಪಾರ್ಕ್ಗಳಲ್ಲಿ, ಅಂಥ ಕಡೆ ಮಾಡ್ತಾ ಇದ್ದು. ಇತ್ತೀಚಿನ ದಿನಗಳಲ್ಲಿ ನಮಗೆ ಸಾಕಷ್ಟು ಜನ ನಮ್ಮ ಏರಿಯಾಗಳಲ್ಲೂ ಬಂದು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಿ ಅಂತ ವಿಚಾರಗಳನ್ನು ತಿಳಿಸಿದಾಗ ನಾವು ಇವತ್ತು ಅದೇ ಸಂಕಲ್ಪದಡಿಯಲ್ಲಿ ನಾವು ಬರೇ ಪಾರ್ಕಿಂಗ್ಗೆ ಎಕ್ಸಸೈಸ್ ಮಾಡೋರಿಗೆ, ಯೋಗ ಮಾಡೋರಿಗೆ ಹೋಗಿ ಕೊಡ್ತಾ ಇದ್ರೆ ಮನೆಯಲ್ಲಿ ಪ್ರತಿನಿತ್ಯ ಕೆಲಸಗಳಿರ್ತದೆ, ಶಾಲೆಗಳಿಗೆ ಮಕ್ಕಳು ರೆಡಿ ಮಾಡಬೇಕಾಗ್ತದೆ, ಮತ್ತು ಎಲ್ಲರೂ ಯೋಗ ಮಾಡೋಕ್ಕಾಗಲ್ಲ, ಎಲ್ಲರೂ ಪಾರ್ಕ್ಗಳಿಗೆ ಹೋಗೋಕ್ಕೆ ಕೆಲವರಿಗೆ ಪಾರ್ಕ್ ಹತ್ರದಲ್ಲೂ ಇರಲ್ಲ, ಮತ್ತು ಅವರಿಗೆ ಸಮಯನೂ ಇರಲ್ಲ. ಹಾಗಾಗಿ ನಮ್ಮ ಸಂಸ್ಥೆ ಕಳೆದ 2 ತಿಂಗಳಿಂದೀಚೆಗೆ ನಾವು ಮನೆಗೆ ಸಂಜೀವಿನಿ ಲಡ್ಡು ಪ್ರತಿ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಲಡ್ಡುವನ್ನು ತಯಾರು ಮಾಡ್ತಿರೋದ್ರಿಂದ ಆರೋಗ್ಯ ಚೆನ್ನಾಗಿರ್ತದೆ ಅನ್ನೋ ಒಂದು ಸಂಕಲ್ಪದಡಿಲಿ ಇದೇನಪ್ಪ ಲಡ್ಡು ಕೊಡ್ತಾರೆ, ಲಡ್ಡು ಹೆಂಗೆ ಆರೋಗ್ಯ ಇರ್ತದೆ ಅನ್ನೋ ಪ್ರಶ್ನೆ ಇರ್ತದೆ. ಇದು ಲಡ್ಡು ಅಲ್ಲ, ಗಿಡಮೂಲಿಕೆ ಔಷಧ. ಇಂದಿನ ಕಾಲಗಳಲ್ಲಿ ಏನು ತಮ್ಮ ಮನೆಗಳಲ್ಲೇ ಗಿಡಮೂಲಿಕೆ ಔಷಧನ ಹಿತ್ತಲಿನಲ್ಲಿ ಮನೆಗಳಲ್ಲೇ ಏನು ಗಿಡಗಳನ್ನು ಬೆಳೆದು ಅದರಿಂದ ಕಷಾಯಗಳನ್ನು, ಔಷಧಿಗಳನ್ನು, ಉಂಡೆಗಳನ್ನು ಮಾಡಿ ತಿಂತಂಥ ಆ ಒಂದು ಪ್ರವೃತ್ತಿಯನ್ನು ಮತ್ತೊಮ್ಮೆ ನಾವು ಯಾವುದೇ ರೀತಿಯಾದಂಥ ಫಲಾಪೇಕ್ಷೆ ಇಲ್ಲದೆ ಉಚಿತವಾಗಿ ಕನಿಷ್ಠ ಪಕ್ಷ ನೀವೆಲ್ಲ ಅಶ್ವಗಂಧ, ಅಮೃತಬಳ್ಳಿ, ಅಗಸೆ ಬೀಜ ಸಾಮಾನ್ಯವಾಗಿ ಈ ಒಂದು ಸಾಮಾನ್ಯ ಜನಕ್ಕೆ ಯಾರಿಗೂ ತಿಳಿಯಲ್ಲ, ಅವು ಗೊತ್ತಿರೋಲ್ಲ ಎಲ್ಲಿ ಸಿಗುತ್ತೆ ಅಂತ. ಗ್ರಂಥಿಗೆ ಅಂಗಡಿಗಳು ಸಿಗುತ್ತೆ, ಬೆಲೆ ಬಾಳುಗಳಂಥ ವಸ್ತುಗಳವು. ಅಶ್ವಗಂಧ, ಅಮೃತಬಳ್ಳಿ, ಅಗಸೆ ಬೀಜ ಇವು ತಮ್ಮ ಸುತ್ತಮುತ್ತಲಿನ ಏನು ಗ್ರಂಥಿಗೆ ಅಂಗಡಿ ಅಂತ ಇರ್ತದೆ, ದೇವರ ಸಾಮಾನುಗಳನ್ನು ಪೂಜೆ ಮಾಡುವಂತಹ ಸಾಮಗ್ರಿಗಳಿರ್ತದೆ, ಅಂತಹ ಒಂದು ಅಂಗಡಿಗಳಲ್ಲಿ ಇದು ಸಿಗ್ತದೆ. ಇದು ಬೆಲೆ ಬಾಳುವ ಪದಾರ್ಥಗಳು, ಸಾಮಾನ್ಯವಾಗಿ ಸಾಮಾನ್ಯ ಜನಕ್ಕೆ ಕೈಗೆಟಕುವ ದರದಲ್ಲಿ ಇರಲ್ಲ. ಇಂಥ ಒಂದು ವಸ್ತುಗಳಿಂದ ನಾವು ಆ ಒಂದು ಲಡ್ಡು ಔಷಧವನ್ನು ರೆಡಿ ಮಾಡಿ ಪ್ರತಿ ಗುರುವಾರ 2,000 ಜನಕ್ಕೆ ಉಚಿತವಾಗಿ ನಮ್ಮ ಆಹಾರದಲ್ಲೇ ಆರೋಗ್ಯವಿದೆ ಅನ್ನೋ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಏನು ಈ ಲಡ್ಡುದಲ್ಲಿ ಏನು ಪ್ರಯೋಜನ ಆಗ್ತದೆ ಅಂದರೆ, ದೇಹದಲ್ಲಿನ ಎಲ್ಲ ರೋಗಗಳನ್ನು, BP, ಶುಗರು, ಕೊಲೆಸ್ಟ್ರಾಲು, ಹಾರ್ಟ್ ಅಟ್ಯಾಕ್, ಮುಖ್ಯವಾಗಿ ಹೃದಯಾಘಾತವನ್ನು ತಡೆಯುವಂಥ ಒಂದು ಶಕ್ತಿ ಇದೆ, ರಕ್ತವನ್ನು ಶುದ್ಧೀಕರಣ ಮಾಡುವಂಥ ಶಕ್ತಿ ಇದೆ, ಇಮ್ಯುನಿಟಿ ಪವರನ್ನು ಬಿಲ್ಡ್ ಮಾಡುವಂಥ ಶಕ್ತಿ ಇದೆ ಈ ಲಡ್ಡುವಿನಲ್ಲಿ. ಈ ಲಡ್ಡುವಿನ ತಿನ್ನೋದ್ರಿಂದ ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ತಿನ್ಬೋದು. ಒಂದ್ಸತಿ ತಿಂದರೆ ಹೋಗ್ಬಿಡುತ್ತಾ, ಅಥವಾ ಇವತ್ತು ನೀವು ಕೊಟ್ಟುಕೊಳ್ತೀರಾ, ಆಗ್ತದಾ? ನಾವು ನಮ್ಮ ಒಂದು ಹ್ಯಾಂಡ್ ಬಿಲ್ಲನ್ನು ಮುದ್ರಣ ಮಾಡಿ ತಮ್ಮೆಲ್ಲರಿಗೂ ಅದನ್ನು ಕನ್ನಡ ಮತ್ತು ಇಂಗ್ಲೀಷಲ್ಲೂ ಸಹ ಅದನ್ನು ಮುದ್ರಣ ಮಾಡಿದ್ದೇವೆ. ಅದರಲ್ಲಿ ಮಾಹಿತಿಗಳನ್ನು ಹಂಚ್ಕೊಂಡಿದ್ದೇವೆ. ನಾವು ಯಾವುದೂ ಮುಚ್ಚಿಟ್ಟಿಲ್ಲ. ಯಾವ್ಯಾವ ಪದಾರ್ಥಗಳನ್ನು ಎಷ್ಟೆಷ್ಟು ಹಾಕ್ತೀವಿ, ಆ ಲಡ್ಡುಗಳಲ್ಲಿ ಯಾವ ರೀತಿ ತಯಾರು ಮಾಡ್ಬೋದು ಅನ್ನೋ ವಿಚಾರವನ್ನು ಹೆಲ್ಪ್ಲೈನ್ ಅನ್ನೋ ನಂಬರು ಸಹ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವರವರ ಮನೆಗಳಲ್ಲೇ ಪ್ರತಿನಿತ್ಯ ಅದನ್ನು ತಯಾರು ಮಾಡ್ಕೊಂಡು ತಿನ್ನೋದ್ರಿಂದ ಹೃದಯಾಘಾತವನ್ನು ತಡೆಯುವಂಥ ಒಂದು ಶಕ್ತಿ ಇದೆ.
ದೇಹದಲ್ಲಿ ಆರೋಗ್ಯವಂತ ವ್ಯಕ್ತಿ ಇದ್ರೆ ಆ ಮನೆ, ಆ ಕುಟುಂಬ ಯಾವಾಗಲೂ ಚೆನ್ನಾಗಿರ್ತದೆ. ಎಲ್ಲ ಮನುಷ್ಯರಿಗೆ ಮೊದಲು ಮುಖ್ಯವಾದದ್ದು ಆರೋಗ್ಯ. ದುಡಿತಾ ಇರುವಂಥ ವ್ಯಕ್ತಿಗಳು ಯಾವಾಗಲೂ ಆರೋಗ್ಯವಂತವಾಗಿದ್ದರೆ ಆ ಮನೆ ಯಾವಾಗಲೂ ಸುಭಿಕ್ಷವಾಗಿರ್ತದೆ, ಮತ್ತೆ ದೇವರ ಆಶೀರ್ವಾದ ಇರ್ತದೆ, ಯಶಸ್ಸು ಆಗ್ತದೆ. ಒಂದು ಮನೆಯಲ್ಲಿ ದುಡಿತಾ ಇರುವಂಥ ಅಥವಾ ಏನೋ ಅನ್ಎಕ್ಸ್ಪೆಕ್ಟೆಡ್ ಅನಾರೋಗ್ಯ ಆದಾಗ ಆ ಮನೆಯಲ್ಲಿ ನೋವು ನರಕವಂತ ಸೃಷ್ಟಿ ಆಗೋದು ಯಾರಿಗೂ ಬೇಡ ಅಂತ ಒಂದು ಸಂಕಲ್ಪ ನಡೀಲಿ. ನಮ್ಮ ಸಂಸ್ಥೆ ಯಾವುದಾದ್ರೂ ಒಂದು ಜೀವ ಯಾರ್ದು ಉಳಿತದೆ, ಇವತ್ತು ಯಾರಿಗೆ ಎಲ್ಲಿ ಹೃದಯಘಾತ ಆಗ್ತದೆ ಅಂತ ಯಾವ ಪ್ರಪಂಚದಲ್ಲಿ ಯಾವ ಡಾಕ್ಟ್ರು ಯಾವತ್ತೂ ಹೇಳಕ್ ಸಾಧ್ಯ ಇಲ್ಲ, ಯಾರಿಗೆ ಹೃದಯಘಾತ ಆಗ್ತದೆ ಅಂತ. ಅದೇ ರೀತಿಯಾಗಿ ಅಂತಹ ಹೃದಯದ ಬಗ್ಗೆ ನಮ್ಮ ಸಂಸ್ಥೆ ಈ ಒಂದು ವಿಶೇಷವಾದಂಥ ಕಾಳಜಿಯನ್ನು ಇಟ್ಟುಕೊಂಡು ಈ ಒಂದು ನಮ್ಮ ಆಹಾರದಲ್ಲಿ ಆರೋಗ್ಯವಿದೆ, ಹೃದಯವರ್ಧಕ, ಜೀವರಕ್ಷಕ ಸಂಜೀವಿನಿ ಲಡ್ಡುವನ್ನು ಮೆಡಿಕಲಿಂದ ಟೆಸ್ಟ್ ಮಾಡಿಸಿ ಇದರಲ್ಲಿ ಆಗ್ತದೆ ಅಂತ ನಮಗೆ ಸಾಕಷ್ಟು ಜನ ಈಗ ಆಲ್ರೆಡಿ ಈ ಒಂದು ಲಡ್ಡುವಿನ ಪ್ರಯೋಜನ ಪಡೆದು ಆರೋಗ್ಯ ಸುಧಾರಣೆ ಆಗಿರೋದು ಸಹ ಈ ಒಂದು ವಿಚಾರ ತಿಳಿದು ಬಂದಿದೆ. ಹಾಗಾಗಿ ನಾವಿವತ್ತು ಶ್ರೀ ಚಾಮುಂಡಿಯ ದೇವಿಯ ಸನ್ನಿಧಾನದಲ್ಲಿ ಈ ಒಂದು ಭಾಗದ ಸಾರ್ವಜನಿಕರಿಗೆ ಎಲ್ರಿಗೂ ನಮ್ಮ ಲಡ್ಡುವಿನ ವಿಶೇಷತೆಯನ್ನು ತಿಳಿಸುವಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಬರೇ ನಮ್ಮ ಸಂಸ್ಥೆ ಲಡ್ಡು ಮಾತ್ರ ಮಾಡ್ತಾ ಇಲ್ಲ, ನಮ್ಮ ಕಚೇರಿ ಮೋದಿ ಹಾಸ್ಪಿಟಲ್ ಓಪನ್ ಆಗ್ತದೆ ಆಗಸ್ಟ್ ತಿಂಗಳಲ್ಲಿ. ಅವಾಗ 20,000 ಜನ ಅಕ್ಕಂದಿರಿಗೆ ಜುಲೈ 1ನೇ ತಾರೀಕಿಂದ ಬಾಗಿನ ಕೊಡ್ತೀವಿ. ತಾಯಂದಿರಿಗೆ ಮತ್ತು ಅಕ್ಕಂದಿರಿಗೆ ಏನು ಬಾಗಿನ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ನಮ್ಮದು ಮೊಬೈಲ್ ಆ್ಯಪ್ ಇದೆ, ಆ್ಯಪಲ್ಲಿ ರಿಜಿಸ್ಟ್ರೇಷನ್ ಆಗಿ ಆದವರಿಗೆ ಮಾತ್ರ ಅಂತಲೂ ಕಡ್ಡಾಯ ಇದೆ. ಆ್ಯಪನ್ನು ಬರ್ದಲೇ ಇದ್ದರೆ ಅದನ್ನು ಗೈಡ್ ಮಾಡೋಕ್ಕೆ ನಮ್ಮ ತಂಡ ಇದೆ, ತಿಂಗಳ ಹತ್ರನೇ ಬರ್ತಾರೆ. ನಾವೇನು ಸುಮ್ಮನೆ ಆ್ಯಪ್ ಮಾಡ್ಕೊಂಡಿದ್ರೆ ಯಾರಿಗೂ 4 ಜನ ಕೊಡ್ತಾರೆ ಅನ್ನೋ ಮಾಹಿತಿ ಇಲ್ಲ. ಅವರಿಗೆ ಕಲಿಕಾ ಜ್ಞಾನವನ್ನು ಇವತ್ತು ಆಧುನಿಕ ಯುಗದಲ್ಲಿ ಡಿಜಿಟಲ್ ಜ್ಞಾನವನ್ನು ಅವರಿಗೆ ತರಬೇತಿ ಕೊಡುವ ಮುಖಾಂತರ ಸಾಕ್ಷರತೆ, ಡಿಜಿಟಲ್ ಸಾಕ್ಷರತೆಯನ್ನು ಪ್ರಮಾಣವನ್ನು ನಮ್ಮ ದೇಶದಲ್ಲಿ ಡಿಜಿಟಲ್ ಸಾಕ್ಷರತೆ ಪ್ರಮಾಣ ಕಡಿಮೆ ಇದೆ. ಆ ಒಂದು ಡಿಜಿಟಲ್ ಸಾಕ್ಷರತೆಯ ಪ್ರಮಾಣವನ್ನು ನಮ್ಮಿಂದಲೇ ಜಾಗೃತಿ ಆಗಲಿ ಅನ್ನೋ ಒಂದು ಸಂಕಲ್ಪದಲ್ಲಿ ವಿಶೇಷವಾಗಿ ಏನು ಆಪ್ ಮಾಡಿಬಿಟ್ರೆ ಆಗ್ತದೆ ಅನ್ನೋದಿಲ್ಲ. ಡಿಜಿಟಲ್ಲೂ ಸಹ ಇವತ್ತು ನಾವೆಲ್ಲ ಅಡಾಪ್ಟ್ ಆಗಿದ್ದೀವಿ, ಏನು ಮೊಬೈಲ್ ಇಲ್ಲದೆ ಜೀವನವೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಡಿಜಿಟಲ್ ಸಾಕ್ಷರಸ್ಥರಾಗಿ ಮಾಡೋಣ ಅಂತ ಒಂದು ಸಂಕಲ್ಪ ಮಾಡಿ 20,000 ಜನ ಅಕ್ಕಂದಿರಿಗೆ ತಾಯಂದಿರಿಗೆ ಬಾಗಿನ ವಿತರಣೆ ಇಟ್ಕೊಂಡಿದ್ದೀವಿ. ತಾವೆಲ್ಲರೂ ನೋಂದಣಿ ಮಾಡ್ಕೊಂಡು ತಮ್ಮ ತಂಡಗಳನ್ನೆಲ್ಲ ಇದು ಮಾಡಿದ್ರೆ ತಮ್ಮ ಮನೆಗೆ ಬಂದು ಬಾಗಿನವನ್ನು ವಿತರಣೆ ಮಾಡ್ತೀವಿ. ಎರಡನೇದಾಗಿ ಏನು ನಾವು ಶಾಲಾ ದಿನಗಳಲ್ಲಿ ಕಂಡಂಥ ನೋವುಗಳು ಮತ್ತು ಸವಾಲುಗಳ ಉತ್ತರಕ್ಕೋಸ್ಕರ ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಈಗ ಏನು ನಮ್ಮ ಈ ಒಂದು ಭಾಗದಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರು, ಏನು ಆಟೋ ಡ್ರೈವರ್ಸು, ಮನೆ ಕೆಲಸ ಮಾಡುವಂಥ ಮಕ್ಕಳುಗಳು ಮತ್ತು BPL ಕಾರ್ಡ್ದಲ್ಲಿ ಪೇಂಟ್ ಹೊಡೆಯುವಂಥದ್ದು, ಗಾರೆ ಕೆಲಸ ಮಾಡುವಂಥ ಮಕ್ಕಳುಗಳಿಗೆ ₹200 ಏನು ಅವರಿಗೆ ಎಜುಕೇಷನ್ಗೆ ಏನು ಶಾಲೆಗಳಲ್ಲಿ ಓದ್ತಿರೋ ಮಕ್ಕಳಿಗೆ ಪ್ರೋತ್ಸಾಹಧನ ಶಿಕ್ಷಣ ವಿದ್ಯಾನಿಧಿ ಅನ್ನೋ ಒಂದು ಯೋಜನೆಯನ್ನು ₹2,000 ಏನು ಆಗಸ್ಟ್ ತಿಂಗಳಿನಲ್ಲಿ 5,000 ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂಥ ಬಡ ಮಕ್ಕಳಿಗೆ ವಿತರಣೆ ಮಾಡುವಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ. ಅದಕ್ಕೂ ಸಹ ನೋಂದಣಿಯನ್ನು ಅವ್ರ ತಂದೆ ತಾಯಿಗಳ ನೋಂದಣಿ ಆದರೆ ಅವ್ರಿಗೂ ಸಹ ಅದನ್ನು ವಿತರಣೆ ಮಾಡ್ತೀವಿ. ಮೂರನೇದಾಗಿ ನಮ್ಮ ಕಚೇರಿ ಉದ್ಘಾಟನೆಗೆ ಏನು ನಮ್ಮ ಪ್ರತಿನಿತ್ಯ ಪೇಂಟ್ ಕೆಲಸಗಳನ್ನು ಗಾರೆ ಕೆಲಸ ಮಾಡುವಂಥವರು, ತರಕಾರಿ ವ್ಯಾಪಾರ ಮಾಡುವಂಥ ಎಲ್ಲರಿಗೂ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡುವಂಥ ಒಂದು ಕೆಲಸವನ್ನು ಸಹ ನೋಂದಣಿಗೆ ಇಟ್ಕೊಂಡಿದ್ದೀವಿ. ಅದನ್ನು ಈ ಒಂದು ನೋಂದಣಿ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಮಾಡಿದ್ರೆ ಅದಕ್ಕೆ, ಅದರಲ್ಲಿ ಮಾಡಿದ್ರೆ ಇದಕ್ಕೆ ಅಂತಿಲ್ಲ, ಎಲ್ಲದಕ್ಕೂ ನೋಂದಣಿ ಮಾಡ್ಕೊಂಡ್ರೆ ಅಲ್ಲಿ ಕ್ಲಿಕ್ ಆಫ್ ಬಟನಲ್ಲಿ ಇರ್ತದೆ. ಹಾಗಾಗಿ ಎಲ್ಲರೂ ನೋಂದಣಿ ಮಾಡ್ಕೋಬೇಕು. ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆಯ ಪರವಾಗಿ ಜನರಿಗಾಗಿ ಜನರ ನಿಸ್ವಾರ್ಥ ಸೇವೆಯನ್ನು ಮಾಡುವ ಒಂದು ಸಂಕಲ್ಪದಡಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ. ಹಾಗಾಗಿ ತಮ್ಮೆಲ್ಲರಿಗೂ ಪ್ರೀತಿಯಿಂದ ನಮ್ಮ ಸಂಸ್ಥೆ ಯಾವಾಗಲೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಈ ಒಂದು ಲಡ್ಡುವನ್ನು ವಿತರಣೆ ಮಾಡಿ ಯಾವುದಾದ್ರೂ ಒಂದು ಜೀವ ಮನುಷ್ಯನಿಗೆ ಇವತ್ತು ಸ್ವಾರ್ಥ ಪ್ರಪಂಚದಲ್ಲಿ ನಾವೆಲ್ಲರೂ ಇದ್ದೀವಿ. ನಮ್ಮ ಸುತ್ತಮುತ್ತ ಇರೋರನ್ನೇ ನಾವು ಹಸುವಿಂದ ನೋಡುವಂಥ ಒಂದು ಪರಿಜ್ಞಾನವನ್ನು ಬಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಮನಸ್ಥಿತಿಯನ್ನು ನಾವೆಲ್ಲರೂ ರೂಢಿಕೊಳ್ಳೋಣ, ಬೆಳೆಸ್ಕೊಳ್ಳೋಣ. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ದೇವರ ಹತ್ರ ಕೇಳ್ಕೊಂತ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರಿಗೂ ಈ ಒಂದು ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ತಮ್ಮೆಲ್ಲರಿಗೂ